ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು 2017 GS ಅಂದರೆ ಪೇಪರ್ 1ರಲ್ಲಿ ಬರುವಂತಹ 51ರಿಂದ 100ರ ತನಕ ಬರ್ತಕ್ಕಂತಹ ಸುಮಾರು 50 ಪ್ರಶ್ನೆಗಳು, ಅದು ವಿಶೇಷವಾಗಿ ಸಾಮಾನ್ಯ ಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೆ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ಒಂದು ಸಂಖ್ಯೆಯಲ್ಲಿ ಬರ್ತವೆ. 51ರಿಂದ 100, 100ರಿಂದ 50 ತನಕ ಬರುವಂಥ ಕನ್ನಡ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 51ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಇಲ್ಲಿ 51ನೇ ಪ್ರಶ್ನೆ ಹೇಳುತ್ತೆ, ಧಾತುಗಳ ಸಮಸ್ಥಾನಿಗಳು ಡ್ಯಾಶ್ ಹೊಂದಿರುತ್ತವೆ. ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಹ್ಯಾವಿಂಗ್ ಅಂತ ಕೊಟ್ಟಿದ್ದಾರೆ. ನಾವು ಐಸೋಟೋಪ್ಸನ್ನು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದರೆ, ಅಟೋಮಿಕ್ ನಂಬರ್ ಸೇಮ್ ಇದ್ದು ಅಟೋಮಿಕ್ ಮಾಸ್ ನಂಬರ್ ಬೇರೆ ಬೇರೆ ಇದ್ದರೆ ಅದನ್ನು ಐಸೋಟೋಪ್ಸ್ ಅಂತ ಕರಿತೀವಿ. ಅಂದರೆ ಧಾತುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರಿಬೇಕು ಅಂದರೆ ಸಮಾನ ಪರಮಾಣು ಸಂಖ್ಯೆ ಇರಬೇಕು, ಬೇರೆ ಬೇರೆ ಪರಮಾಣು ರಾಶಿ ಇರಬೇಕು. ಅಂದರೆ ಅಲ್ಲಿಗೆ ನೀವು ಇಲ್ಲಿ ಆಪ್ಷನ್ ಏನು ಆಯ್ಕೆ ಮಾಡಬೇಕಾಗತ್ತೆ, ಧಾತುಗಳ ಸಮಸ್ಥಾನಿಗಳು ಸಮಾನ ಪರಮಾಣು ಸಂಖ್ಯೆ ಮತ್ತು ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುತ್ತವೆ. ಅಂದರೆ ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್ ಡಿಫರೆಂಟ್ ಅಟೋಮಿಕ್ ಮಾಸ್. ಸೊ ದಟ್ ಆಪ್ಷನ್ ಏನ ನೀವು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ 51ನೇ ಪ್ರಶ್ನೆಗೆ. ಓಕೆನಾ. ನೆಕ್ಸ್ಟ್ 52ನೇ ಪ್ರಶ್ನೆ ಹೇಳುತ್ತೆ, ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಗಮನಿಸಿದರೆ ಪರಮಾಣು ತ್ರಿಜ್ಯವು. In periodic table, atomic radius of elements as we go from left to right. So periodic table ನಲ್ಲಿ ಲೆಫ್ಟ್ ಇಂದ ರೈಟಿಗೆ ಪಾಸ್ ಆದ ಹಾಗೆ ಅಟೋಮಿಕ್ ರೇಡಿಯಸ್ಸಿನ ಒಂದು ಪ್ರಮಾಣ ಏನಾಗ್ತಾ ಹೋಗುತ್ತೆ, ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವಿಲ್ಲಿ ಕ್ರಮೇಣ ತ್ರಿಜ್ಯವು ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇದರ ಆಧಾರದ ಮೇಲೆ ನೀವು ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಅನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ. ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಗಮನಿಸಿದರೆ ಪರಮಾಣು ತ್ರಿಜ್ಯವು ಕ್ರಮೇಣ ಕಡಿಮೆಯಾಗುತ್ತದೆ. ಇನ್ ಪೀರಿಯಡ್ ಟೇಬಲ್ ಅಟೋಮಿಕ್ ರೇಡಿಯಸ್ ಆಫ್ ಎಲಿಮೆಂಟ್ಸ್ ಆಸ್ ವಿ ಗೋ ಫ್ರಮ್ ಲೆಫ್ಟ್ ಟು ರೈಟ್ ಡಿಕ್ರೀಸಸ್ ಗ್ರ್ಯಾಜುಯಲಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಹಾಗೆ 53ನೇ ಕ್ವಶನ್ ಬಂದ್ಬಿಟ್ಟು, ದ್ರವದಲ್ಲಿ ಘನ ಕಲಿಲವನ್ನು ಹೀಗೆ ಕರೆಯುತ್ತಾರೆ. ಎ ಲಿಕ್ವಿಡ್ ಇನ್ ಸಾಲಿಡ್ ಕೊಲೈಡ್ ಈಸ್ ಕಾಲ್ಡ್. ಸಾಲಿಡ್ ಕೊಲೈಡ್ನಲ್ಲಿರುವಂತಹ ಲಿಕ್ವಿಡ್ ಅಂದರೆ ಕಲಿಲ ಅಂತೇನು ಕರಿತೀರಿ, ಆ ಒಂದು ಕಲಿಲದ ಒಳಗಡೆ ದ್ರವ ಇರುತ್ತೆ. ಆ ದ್ರವವನ್ನು ಏನಂತ ಕರಿತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಏನಂತ ಹೇಳ್ಬೋದು ಅದನ್ನ ಅಂದರೆ ಜೆಲ್ ಅಂತ ಕರಿತೀವಿ. ಏನೋ ಜೆಲ್ ರೂಪದಲ್ಲಿರುವಂಥ ಅಂಶ ಕಲಿಲ, ಘನ ಕಲಿಲದ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಆ ಘನ ಕಲಿಲದ ಒಳಗಡೆ ಇರುವ ಜೆಲ್ ಅನ್ನು ನಾವಿಲ್ಲಿ ಏನಂತ ಕರಿತೀವಿ, ಆ ಲಿಕ್ವಿಡ್ಗೆ ಹೆಸರೇ ಜೆಲ್ ಅಂತೇಳಿ. ಸೊ ಆಪ್ಷನ್ ಸಿ ಅನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಉತ್ತರವಾಗಿ 53ನೇ ಪ್ರಶ್ನೆಗೆ. ಓಕೆನಾ. ಅದೇ ರೀತಿಯಲ್ಲಿ 54ನೇ ಕ್ವಶನ್, ನೀರಿನ ಹರಿಯುವಿಕೆಗೆ ಸಂಬಂಧಿಸಿದಂತೆ ಪ್ರಾಣಿಗಳ ಚಲನೆಯನ್ನು ಹೀಗೆ ಎಂದು ಕರೆಯುತ್ತೇವೆ ಅಂತೇಳಿ. ಮೂವ್ಮೆಂಟ್ ಆಫ್ ಆರ್ಗನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಕರೆಂಟ್ ಈಸ್ ಕಾಲ್ಡ್ ಅಂತೇಳಿ. ಅಂದರೆ ಸಸ್ಯಗಳ ಒಂದು ಚಲನೆಗೆ ಸಂಬಂಧಪಟ್ಟಂಥ ಒಂದು ಅಂಶ ಇದು. ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮೂವ್ಮೆಂಟ್ ಆಫ್ ಆರ್ಗನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಕರೆಂಟ್ ಅಂತಂದರೆ ನೀರು ಯಾವ ಕಡೆ ಬರುತ್ತೋ, ಅಂದರೆ ಸಸ್ಯದಲ್ಲಿ ಬೇರುಗಳು ಏನು ಮಾಡ್ತವೆ, ನೀರುಗಳನ್ನು ಹೀರ್ಕೊಳ್ತಾವೆ ತಾನೆ. ಸೊ ನೀರುಗಳನ್ನು ಹೀರಿಕೊಳ್ಳಲಿಕ್ಕೆ ಸಸ್ಯಗಳಲ್ಲಿರುವ ಬೇರುಗಳು ಆ ನೀರು ಯಾವ ಕಡೆ ಇರುತ್ತೋ ಆ ಕಡೆಗೆ ತನ್ನ ಚಲನೆಯನ್ನು ತೋರಿಸ್ತವೆ. ಇದನ್ನು ಏನಂತ ಕರೀತಾರೆ ಅನ್ನೋದು ಕ್ವಶನ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ನೀವೇನು ಹೇಳ್ಬೋದು ಅಂದರೆ, ಇದನ್ನು ನಾವು ರಿಯೋಟಾಕ್ಸಿಸ್ ಅಂತಕ್ಕಂಥ ಒಂದು ಪದವಾಗಿ ಬಳಕೆ ಮಾಡ್ತೀವಿ. ಸೊ ದಟ್ ರಿಯೋಟಾಕ್ಸಿಸ್ ಅಂತ ಕರಿತೀವಿ. ನೀರಿನ ಹರಿಯುವಿಕೆಗೆ ಸಂಬಂಧಿಸಿದಂತೆ ಪ್ರಾಣಿಗಳ ಚಲನೆಯನ್ನು ಕರೀತಕ್ಕಂಥದ್ದು. ಅಂದರೆ ಪ್ರಾಣಿಯ ಬರೋದಿಲ್ಲ, ಆ್ಯಕ್ಚುಯಲ್ ಆಗಿ ಅಲ್ಲಿ ಆರ್ಗನಿಸಮ್ಸ್ ಅಂತ ಬಂದಾಗ ಜೀವಿಗಳು ಅಂತ ಬರ್ತವೆ. ಎಸ್ಪೆಷಲಿ ಸಸ್ಯಗಳು ಆ ಒಂದು ಕ್ರಿಯೆಯನ್ನು ನಡೆಸ್ತವೆ. ಇದನ್ನು ನಾವು ರಿಯೋಟಾಕ್ಸಿಸ್ ಅಂತೇಳಿ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಮುಂದಿನ ಪ್ರಶ್ನೆ, ಮೊದಲ ಜೈನ ತೀರ್ಥಂಕರರು ಯಾರು ಅಂತ ಕೇಳಿದ್ದಾರೆ. ಅಂದರೆ ದ ಫಸ್ಟ್ ಜೈನ ತೀರ್ಥಂಕರ. ವೆರಿ ಸಿಂಪಲ್ ಆಗಿ ನೀವು ಹೇಳ್ಬೋದು, ಮೊದಲ ಜೈನ ತೀರ್ಥಂಕರರನ್ನು ನಾವು ಋಷಭನಾಥ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಅನ್ನು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಇವರಲ್ಲಿ ಭಾರತಕ್ಕೆ ಬಂದವರು ಮೊದಲು ಬಂದವರು ಅಂತ ಕೇಳಿದ್ದಾರೆ.
ದ ಫಸ್ಟ್ ಟು ಕಮ್ ಟು ಇಂಡಿಯಾ ಅಮಾಂಗ್ ದೀಸ್ ಅಂತೇಳಿ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಮೊದಲು ಬಂದಿರತಕ್ಕಂಥವ್ರು ಯಾರು ಅಂತ ಕೇಳಿರೋದ್ರಿಂದಾಗಿ ನೀವು ಸುಲಭವಾಗಿ ಹೇಳ್ಬೋದು ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಪ್ರಥಮ ಬಾರಿಗೆ ಬಂದವರು 1498ರಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಆಗಮನವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಕೆಳಗಡೆ ಕೊಟ್ಟಂತಹ ಇಷ್ಟು ಫಾರಿನರ್ಸ್ಗಳಲ್ಲಿ ಭಾರತಕ್ಕೆ ಬಂದಂಥ ಮೊದಲಿಗರು ಯಾರಪ್ಪ ಅಂದರೆ ಅವರು ಪೋರ್ಚುಗೀಸ್. ಹಾಗಾಗಿ ನೀವು ಆಪ್ಷನ್ ಏನ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 57ನೇ ಪ್ರಶ್ನೆ, ನೆಪೋಲಿಯನ್ ಬೋನಾಪಾರ್ಟಿ ಕಾದಾಡಿದ ಕಡೆಯ ಕದನ ಅಂದರೆ ದ ಲಾಸ್ಟ್ ಬ್ಯಾಟಲ್ ಫಾಟ್ ಬೈ ನೆಪೋಲಿಯನ್ ಬೋನೋಪಾರ್ಟಿ. ನೆಪೋಲಿಯನ್ ಬೋನೋಪಾರ್ಟಿಯವರು ಕಾದಾಡಿದ ಕೊನೆಯ ಒಂದು ಕಾಳಗ ಯಾವುದು, ಕದನದ ಹೆಸರೇನು ಅಂತ ಕೇಳಿದರೆ ಅದು ಸುಮಾರು 100 ದಿನಗಳ ಕಾಲ ವಾಟರ್ಲೂ ಅಂತಕ್ಕಂಥ ಒಂದು ಕದನವನ್ನು ನಡೆಸಿದರು. ಅದನ್ನೇ ನೆಪೋಲಿಯನ್ ಬೋನೋಪಾರ್ಟಿಯವರ ಕೊನೆಯ ಕದನವಾಗಿದೆ. ಹಾಗಾಗಿ ನಾವು ಆಪ್ಷನ್ ಬಿ 100 ದಿನಗಳ ವಾಟರ್ ಲೂ ಕದನ ಅಂದರೆ 100 days ಆಫ್ ವಾರ್ ಆಫ್ ವಾಟರ್ ಲೂ ಅಂತ ಹೇಳಿ ನಾವು ಹೇಳ್ತೀವಿ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆನಾ. ಇದಾದ ನಂತರದಲ್ಲಿ 58ನೇ ಕ್ವಶನು, ಸಾರ್ಕ್ ಒಕ್ಕೂಟಕ್ಕೆ ಹೊಸದಾಗಿ ಸೇರ್ಪಡೆಗೊಂಡ ಸದಸ್ಯ. ಸೊ ಅಂದರೆ 2017ರ ಸಂದರ್ಭದಲ್ಲಿ ಸಾರ್ಕ್ ಒಕ್ಕೂಟಕ್ಕೆ ಪ್ರಾರಂಭದಲ್ಲಿ ಸೇರಿರ್ತಕ್ಕಂಥ ಒಂದು ಇತ್ತೀಚೆಗೆ ಸಾರ್ಕ್ ಒಕ್ಕೂಟಕ್ಕೆ ಸೇರಿರ್ತಕ್ಕಂಥ ಒಂದು ದೇಶದ ಹೆಸರನ್ನು ಕೇಳಿದ್ರು. ಅದು ಅಫ್ಘಾನಿಸ್ತಾನ ಸಾರ್ಕ್ ಒಕ್ಕೂಟಕ್ಕೆ ಸೇರಿದ ಇತ್ತೀಚಿನ ಒಂದು ದೇಶ ಆಗಿರೋದ್ರಿಂದ ನೀವು ಆಪ್ಷನ್ ಡಿ ಅಫ್ಘಾನಿಸ್ತಾನ ಅಂತಕ್ಕಂಥ ಉತ್ತರವನ್ನು ಆನ್ಸರ್ ಆಗಿ ಬರೀಬೇಕಾಗತ್ತೆ 58ನೇ ಪ್ರಶ್ನೆಗೆ. ಓಕೆನಾ. ಹಾಗೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಚುನಾಯಿಸುವುದು. ನೋಡಿ, ದ ಜಡ್ಜಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈಸ್ ಎಲೆಕ್ಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಸಾಮಾನ್ಯವಾಗಿ ಆ ಒಂದು ಭದ್ರತಾ ಮಂಡಳಿ ಹಾಗೆಯೇ ಸಾಮಾನ್ಯ ಸಭೆ ಅದನ್ನು ನಿರ್ಣಯ ಮಾಡುತ್ತೆ, ಅವರನ್ನು ಎಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಸೆಕ್ಯೂರಿಟಿ ಕೌನ್ಸಿಲ್ ಆ್ಯಂಡ್ ಜನರಲ್ ಅಸೆಂಬ್ಲಿ ಅಂದರೆ ಆಪ್ಷನ್ ಡಿ ಯಲ್ಲಿರ್ತಕ್ಕಂಥ ಉತ್ತರ ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆ ಇವರಿಬ್ಬರು ಸೇರಿ ಏನು ಮಾಡ್ತಾರೆ, ರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಏನು ಮಾಡ್ತಾರೆ, ಚುನಾಯಿಸ್ತಾರೆ ಅಂದರೆ ಅವರಿಗೆ ವೋಟ್ ಹಾಕ್ತಾರೆ. ಹಾಗಾಗಿ ನೀವು ಆಪ್ಷನ್ ಡಿ ಸರಿಯಾದ ಉತ್ತರ 59ನೇ ಪ್ರಶ್ನೆಗೆ. ಹಾಗೆ 60ನೇ ಪ್ರಶ್ನೆ ಬಂದ್ಬಿಟ್ಟು ಇವುಗಳಲ್ಲಿ ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟಿರುವ ರಾಜ್ಯ ಅಂತ ಕೊಟ್ಟಿದ್ದಾರೆ. ದ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತೇಳಿ. ಸುತ್ತಲೂ ಭೂಪ್ರದೇಶದಿಂದ ಆವೃತವಾಗಿರುವಂಥ ಒಂದು ದೇಶವನ್ನು ನಾವಿಲ್ಲಿ ಮಧ್ಯಪ್ರದೇಶ ಅಂತ ಕರಿತೀವಿ. ಸೊ ದಟ್ ಈಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿರ್ತಕ್ಕಂಥದ್ದು, ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗಿರುವಂತಹ ಜಾಗ ಯಾವುದು ಅಂತ ಕೇಳಿದ್ದಾರೆ. ಗಂಗಾ ಅಂಡ್ ಯಮುನಾ ರಿವರ್ಸ್ ಕಾನ್ಫ್ಲುಯೆನ್ಸ್ ಅಟ್ ಪ್ರಯಾಗ್ರಾಜ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ನೀವು ಆಪ್ಷನ್ ಸಿ ಪ್ರಯಾಗದಲ್ಲಿ ಅಥವಾ ಪ್ರಯಾಗ್ ಅಂತ ಹೇಳಿ ನೀವು ಆನ್ಸರ್ ಹೇಳಬೇಕಾಗತ್ತೆ 61ನೇ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 62ನೇದು, ಕಾಲರಾ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕಂಡು ಹಿಡಿದವರು. ನೋಡಿ, ಕಾಲರಾ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಕೋಚ್. ಸೊ ಆಪ್ಷನ್ ಬಿ ಯಲ್ಲಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ 62ನೇ ಪ್ರಶ್ನೆಗೆ, ರಾಬರ್ಟ್ ಕೋಚ್. ಆ್ಯಂಡ್ ದೆನ್ 63rd ಕ್ವಶನ್ನು, ವಿದ್ಯುತ್ ಬಲ್ಬ್ಗಳ ತಯಾರಿಕೆಯಲ್ಲಿ ಟಂಗ್ಸ್ಟನ್ ಲೋಹ ಬಳಸಲು ಕಾರಣ. ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಬಿಕಾಸ್. ಸಾಮಾನ್ಯವಾಗಿ ಟಂಗ್ಸ್ಟನ್ಗಳು ಮೆಲ್ಟಿಂಗ್ ಪಾಯಿಂಟನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರ್ತವೆ. 3000 ಅಬೋ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುವಂಥ ಟಂಗ್ಸ್ಟನ್ಗಳನ್ನು ಬಲ್ಬ್ಗಳಲ್ಲಿ ಹಾಕ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಎಷ್ಟೇ ಪ್ರಮಾಣದ ಎಲೆಕ್ಟ್ರಿಸಿಟಿಯನ್ನು ನಾವು ಸರ್ಕ್ಯೂಟಲ್ಲಿ ಪಾಸ್ ಮಾಡಿದ್ರೂ ಅದನ್ನು ತಡೆದುಕೊಳ್ಳುವಂಥ ಕೆಪ್ಯಾಸಿಟಿಯನ್ನು ಟಂಗ್ಸ್ಟನ್ ಹೊಂದಿರುತ್ತೆ. ಹಾಗಾಗಿ ಟಂಗ್ಸ್ಟನನ್ನು ಬಲ್ಬ್ ಒಳಗಡೆ ಬಳಸಲಿಕ್ಕೆ ಕಾರಣ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್, ಅದರ ಕರಗುವ ಬಿಂದು ಹೆಚ್ಚಾಗಿರೋದ್ರಿಂದ. ಸೊ ಆಪ್ಷನ್ ಏನು ಸರಿಯಾದ ಉತ್ತರ ಅಂತ ಹೇಳಬೇಕಾಗತ್ತೆ 63ನೇ ಪ್ರಶ್ನೆಗೆ. ನೆಕ್ಸ್ಟು, ಮೈಕ್ರೋಫೋನ್ನಲ್ಲಿ ಶಬ್ದ ಶಕ್ತಿಯು ಡ್ಯಾಶ್ ಶಕ್ತಿಯಾಗಿ ಬದಲಾಗುವುದು. ಇನ್ ಎ ಮೈಕ್ರೋಫೋನ್ ಸೌಂಡ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಸೌಂಡ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿ ಸೌಂಡನ್ನು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಮಾಡಿ ಇನ್ ದ ಫಾರ್ಮ್ ಆಫ್ ವೇವ್ಸ್ ರೂಪದಲ್ಲಿ ಪಾಸ್ ಮಾಡುತ್ತೆ. ಇದರಿಂದಾಗಿ ನಾವು ಹೇಳಬೇಕಾಗತ್ತೆ ಇಲ್ಲಿ ಆಪ್ಷನ್ ಬಿ
ಮೈಕ್ರೋಫೋನ್ನಲ್ಲಿ ಶಬ್ದ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಬದಲಾಗುವುದು, ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಬದಲಾಗುವುದು ಅನ್ನೋದನ್ನು ಹೇಳಬೇಕಾಗತ್ತೆ. 64ನೇ ಪ್ರಶ್ನೆಗೆ ಆನ್ಸರು ಆಪ್ಷನ್ ಬಿ. ಓಕೆನಾ. 65ನೇ ಪ್ರಶ್ನೆ ಬಂದ್ಬಿಟ್ಟು ವಾಷಿಂಗ್ ಮೆಷಿನ್ಗಳಲ್ಲಿ ಒದ್ದೆ ಬಟ್ಟೆ ಒಣಗಲು ಬಳಸುವ ತತ್ವ. ವೆಟ್ ಕ್ಲಾತ್ಸ್ ಇನ್ ವಾಷಿಂಗ್ ಮಷಿನ್ ಆರ್ ಡ್ರೈಡ್ ಬೈ ದ ಪ್ರಿನ್ಸಿಪಲ್ ಆಫ್. ಅಲ್ಲಿ ನೋಡಿ, ಆ ಒಂದು ಬಟ್ಟೆಗಳು ನೀವು ನೋಡ್ತಾ ಇದ್ರೆ ವಾಷಿಂಗ್ ಮಷೀನಿನ ಒಳಗಡೆ ಬಟ್ಟೆಗಳು ತಿರುಗ್ತಾ ಇರ್ತವೆ. ಈ ರೀತಿ ತಿರುಗುವ ವೃತ್ತಾಕಾರವಾಗಿ ತಿರುಗೋದ್ರ ಮೂಲಕವಾಗಿ ಒದ್ದೆ ಬಟ್ಟೆಗಳನ್ನು ಒಣಗಿಸುವಂಥ ಒಂದು ತತ್ವವನ್ನು ನಾವಿಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನು ಬಳಕೆ ಮಾಡ್ತೀವಿ. ಅಂದರೆ ಸೆಂಟ್ರಿಫ್ಯೂಗಲ್ ರಿಯಾಕ್ಷನಿನ ಮೂಲಕ, ಸೆಂಟ್ರಿಫ್ಯೂಗಲ್ ಬಲದ ಮೂಲಕವಾಗಿ, ಕೇಂದ್ರ ತ್ಯಾಗಿ ಬಲದ ಮೂಲಕವಾಗಿ ಹಸಿ ಬಟ್ಟೆ ಒಣಗುವಂತಹ ಒಂದು ಸಂದರ್ಭವನ್ನು ನೋಡ್ತೀವಿ. ಅಂದರೆ ಅಲ್ಲಿ ಬಳಕೆಯಾದಂತಹ ತತ್ವ ಯಾವುದು ಅಂದರೆ ಆಪ್ಷನ್ ಬಿ, ಕೇಂದ್ರ ತ್ಯಾಗಿ ಬಲ, ಅಂದರೆ ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. 65ನೇ ಪ್ರಶ್ನೆಗೆ ಉತ್ತರ. ಓಕೆನಾ. ನೆಕ್ಸ್ಟ್ ಅದೇ ರೀತಿ 66ನೇ ಪ್ರಶ್ನೆ ಬಂದ್ಬಿಟ್ಟು ನೀರಿನಲ್ಲಿ ಶಾಶ್ವತ ಗಡಸುತನವನ್ನು ಪರಿಹರಿಸಲು ಬಳಸುವ ರಾಸಾಯನಿಕ. ಪರ್ಮನೆಂಟ್ ಹಾರ್ಡ್ನೆಸ್ ಇನ್ ವಾಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ ಯೂಸಿಂಗ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಜಿಯೋಲೈಟ್ ಅನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ನಾವು ಇಲ್ಲಿ ಆಪ್ಷನ್ ಏನು ಆಯ್ಕೆ ಮಾಡಬೇಕಾಗತ್ತೆ, ನೀರಿನಲ್ಲಿರುವ ಶಾಶ್ವತ ಗಡಸುತನವನ್ನು ಪರಿಹರಿಸಲು ಬಳಸುವ ರಾಸಾಯನಿಕ ಜಿಯೋಲೈಟ್. ಸೊ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ 67ನೇದು, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾದ ಧಾತು. ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಫ್ಲೋರಿನ್, ಅಯೋಡಿನ್, ನೈಟ್ರೋಜನ್, ಆಕ್ಸಿಜನ್ನು. 4ರಲ್ಲೂ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಒಂದು ಎಲಿಮೆಂಟ್ ಯಾವುದಪ್ಪ ಅಂದರೆ ಅದು ದಟ್ ಈಸ್ ಫ್ಲೋರಿನ್. ಹಾಗಾಗಿ ನೀವು ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳಬೇಕಾಗತ್ತೆ 67ನೇ ಪ್ರಶ್ನೆಗೆ. ಹಾಗೆ 68ನೇ ಪ್ರಶ್ನೆ, ಚರ್ಮದ ಹೊರಪದರವನ್ನು ಸ್ನಾಯುಗಳಿಗೆ ಸೇರಿಸುವ ಅಂಗಾಂಶ ಅಂತ ಕೊಟ್ಟಿದ್ದಾರೆ. ದ ಟಿಶ್ಯೂ ವಿಚ್ ಬೈಂಡ್ಸ್ ಔಟರ್ ಲೇಯರ್ ಆಫ್ ದ ಸ್ಕಿನ್ಸ್ ಟು ಮಸಲ್ಸ್ ಬಿನೀತ್ ಈಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಇಲ್ಲಿ ಆ ಒಂದು ಟಿಶ್ಯೂ ಏನೋ ಸ್ಕಿನ್ ಅನ್ನ ಮಸಲ್ಸಿ ಕನೆಕ್ಟ್ ಮಾಡೋ ಸಂದರ್ಭದಲ್ಲಿ ಎರುಲಾರ್ ಟಿಶ್ಯೂ ಮತ್ತು ಅಡಿಪೋಸ್ ಟಿಶ್ಯೂ ಎರಡರ ಕಾಂಪೋಸಿಷನ್ ಇಂದಾಗಿ, ಎರಡರ ಕಾಂಬಿನೇಷನ್ ಇನ ಮುಖಾಂತರವಾಗಿ ಒಂದು ಟಿಶ್ಯೂ ಫಾರ್ಮೇಷನ್ ಆಗಿರುತ್ತೆ. ಅದರಿಂದಾಗಿ ಅಲ್ಲಿ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನೆಕ್ಟ್ ಆಗಿರೋದನ್ನ ಹೇಳ್ತೀವಿ. ಸೊ ಹಾಗಾಗಿ ನೀವು ಎ ಮತ್ತೆ ಬಿ ಎರಡನ್ನ ನೀವು ಆನ್ಸರ್ ಅಂತ ಹೇಳಬೇಕಾಗತ್ತೆ. ನೋಡಿ 69ನೇ ಪ್ರಶ್ನೆ ಹೇಳುತ್ತೆ, ಬೆಲ್ಲ ಮತ್ತು ಸಕ್ಕರೆಯನ್ನು ಈ ಪದಾರ್ಥಗಳ ಕಲಬೆರಕೆಗಾಗಿ ಬಳಸಲಾಗುತ್ತದೆ. ನೋಡಿ, ಜಗ್ಗರಿ ಅಂಡ್ ಶುಗರ್ ಆರ್ ಯೂಸ್ಡ್ ಇನ್ ಅಡಲ್ಟರೇಟಿಂಗ್ ಆಫ್ ಟೀ ಪೌಡರ್, ಹನಿ, ಸ್ವೀಟ್ ಮೀಟ್, ಮಿಲ್ಕ್ ಪೌಡರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಬೆಲ್ಲ ಮತ್ತೆ ಸಕ್ಕರೆಯನ್ನು ನೋಡಿದಾಗ ಸ್ವೀಟ್ ಆಗಿರ್ತಕ್ಕಂಥದ್ದು, ಬೆಲ್ಲ ಸಕ್ಕರೆಯನ್ನು ಟೀ ಪೌಡ್ರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ, ಸ್ವೀಟ್ ಮೀಟಲ್ಲೂ ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ, ಮಿಲ್ಕ್ ಪೌಡರ್ಲ್ಲೂ ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ. ಇವೆರಡನ್ನ ಮಿಕ್ಸ್ ಮಾಡೋ ಸಾಧ್ಯತೆ ಯಾವುದರಲ್ಲಿ ಇರುತ್ತೆ ಅಂದರೆ ಹನಿನಲ್ಲಿ ಅವೆರಡನ್ನ ಮಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಉತ್ತರವಾಗಿ ಹೇಳಬೇಕಾಗತ್ತೆ 69ನೇ ಪ್ರಶ್ನೆಗೆ. ಜೇನುತುಪ್ಪ ಅಥವಾ ಹನಿ ಅಂತ ಹೇಳಿ ಹೇಳ್ತೀರಾ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿಪ್ಕೋ ಚಳುವಳಿಯು ಈ ವಿಷಯಕ್ಕೆ ಸಂಬಂಧಿಸಿದ್ದು. ಚಿಪ್ಕೋ ಮೂವ್ಮೆಂಟ್ ಈಸ್ ಎ ಮೂವ್ಮೆಂಟ್ ಅಸೋಸಿಯೇಟೆಡ್ ವಿತ್, ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಚಿಪ್ಕೋ ಮೂವ್ಮೆಂಟು ಫಾರೆಸ್ಟ್ ಕನ್ಸರ್ವೇಷನ್ ಅಂದರೆ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದ್ದು. ಹಾಗಾಗಿ ಆಪ್ಷನ್ ಸಿ ಅನ್ನು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡ್ತೀರಾ 70ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 71ನೇದು, ಒಂದು ಕೊಂಬಿನ ವಿಶೇಷ ತಳಿಯ ಗೆಂಡಾಮೃಗಗಳು ಕಂಡುಬರುವುದು. ಒನ್ ಹಾರ್ನ್ಡ್ ರೈನೋಸಾರಸ್ ಈಸ್ ಎ ಮೇಜರ್ ಸ್ಪೀಸೀಸ್ ಫೌಂಡ್ ಇನ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಕಂಡು ಬರ್ತವೆ? ಕೆಳಗಡೆ ಕೊಟ್ಟಿರುವಂಥ ಕೆಲವು ಉದ್ಯಾನವನಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಉದ್ಯಾನವನಗಳಲ್ಲಿ ಒಂದು ಕೊಂಬಿನ ವಿಶೇಷವಾದಂಥ ಒಂದು ಗೆಂಡಾಮೃಗದ ತಳಿ ಕಂಡು ಬರೋದು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರ್ತವೆ. ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಎನ ನೀವು 71ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 72ನೇ ಕ್ವಶನ್, ಇವುಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರದೇಶ. ದ ಹೈಯೆಸ್ಟ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ವಿಚ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಅಮಾಂಗ್ ದೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಪಾಪ್ಯುಲೇಷನ್ ಅಂದರೆ ಜನಸಾಂದ್ರತೆ ಹೆಚ್ಚಾಗಿರಬೇಕು ಅಂದರೆ ಅಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವುದು ಒಂದು ಪೂರಕವಾದ ವಾತಾವರಣ ಇರುತ್ತೆ ಅದು. ಸೊ ಅದ್ರ ಪ್ರಕಾರವಾಗಿ ನಿಮಗೆ ಇಲ್ಲಿ ಆಪ್ಷನ್ ಸಿ ಯಲ್ಲಿರ್ತಕ್ಕಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಜೀವ ನದಿಗಳಿಂದ ಕೂಡಿದ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶ, ಅಲ್ವಿಯಲ್ ಪ್ಲೇನ್ಸ್, ಪೆರಿನಿಯಲ್ ರಿವರ್ಸ್ ಅಂತ ಹೇಳಿ ಹೇಳಬೇಕಾಗತ್ತೆ. ಓಕೆನಾ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ,
ಮಾನವ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಯಾವಾಗಲೂ ಇದ್ದೇ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಲೀಟರ್ಸ್ ಆಫ್ ಬ್ಲಡ್ ರಿಮೇನ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ. ಸಾಮಾನ್ಯವಾಗಿ 4.5 5 ಲೀಟರು ಬ್ಲಡ್ಡು ಮನುಷ್ಯನ ದೇಹದಲ್ಲಿ ಇರುತ್ತೆ. ಸೊ ಯಾವಾಗಲೂ ಇರಬೇಕು ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವಾಗಲೂ ಮಿನಿಮಮ್ ಅಂದ್ರೂ 4 ಲೀಟರ್ ಬ್ಲಡ್ಡು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇರುತ್ತೆ. ಸೊ ನೀವು ಆಪ್ಷನ್ ಬಿ ನಲ್ಲಿರುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ, 4 ಲೀಟರ್. ಓಕೆನಾ? ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇನ್ ಇಂಡಿಯಾ ಮೀನ್ಸ್ ದಟ್ ಅಂತ ಕೊಟ್ಟಿದ್ದಾರೆ. ಏನಿದೆ ನಮ್ಮ ಭಾರತದಲ್ಲಿ ಪ್ರಸ್ತುತದಲ್ಲಿ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನಪ್ಪ ಅಂದರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಮಾಡುವಂಥ ಮತವನ್ನು ಚಲಾಯಿಸುವಂಥ ಹಕ್ಕಿದೆ ಅಂತೇಳಿ ಹೇಳ್ತದೆ. ಇದರ ಆಧಾರದ ಮೇಲೆ ನಿಮಗೆ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ನೀವು ಏನನ್ನು ಚೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಡಿ, 18 ವರ್ಷ ತುಂಬಿದ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ. ಆಲ್ ಅಬೋವ್ 18 ಇಯರ್ಸ್ ಆಫ್ ಏಜ್ ಹ್ಯಾವ್ ದ ರೈಟ್ ಟು ವೋಟ್ ಅಂತ ಹೇಳ್ಬೋದು. ಓಕೆನಾ? ಹಾಗೆ 75ನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ನಮ್ಮ ಚುನಾವಣೆಗಳು ನ್ಯಾಯಯುತ ಮತ್ತು ನಿರ್ಭೀತಿಯಿಂದ ನಡೆಯುವಂತೆ ಮಾಡಿರುವುದು. ಒನ್ ಆಫ್ ದ ಮೈನ್ ಫ್ಯಾಕ್ಟರ್ ವಿಚ್ ಹಾಸ್ ಮೇಡ್ ಅವರ್ ಎಲೆಕ್ಟೋರಲ್ ಪ್ರೋಸೆಸ್ ಫ್ರೀ ಆ್ಯಂಡ್ ಫೇರ್ ಈಸ್ ಅಂತ ಕೊಟ್ಟಿದ್ದಾರೆ. ಯಾವುದರಿಂದಾಗಿ ನಮ್ಮಲ್ಲಿ ಎಲೆಕ್ಷನ್ ಅನ್ನ ನಡೆಸಲಿಕ್ಕೋಸ್ಕರನೇ ಒಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಇದೆ. ಈ ಒಂದು ಸ್ವತಂತ್ರವಾಗಿರುವ ಚುನಾವಣಾ ಆಯೋಗದಿಂದಾಗಿ ನಮ್ಮ ಭಾರತ ದೇಶದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೀತವೆ ಮತ್ತೆ ನಿರ್ಭೀತಿಯಿಂದ ನಡೀತವೆ. ಹಾಗಾಗಿ ನೀವು 75ನೇ ಪ್ರಶ್ನೆಗೆ ಆಪ್ಷನ್ ಎ ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ, ಸ್ವತಂತ್ರ ಚುನಾವಣಾ ಆಯೋಗ ಅಂದ್ರೆ ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್. ಓಕೆನಾ? 76th ಕ್ವಶನ್ ಹೇಳುತ್ತೆ, ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣವಾಗದ ಅಂಶವನ್ನು ಗುರುತಿಸಿರಿ. ಐಡೆಂಟಿಫೈ ದ ಫ್ಯಾಕ್ಟರ್ ದಟ್ ಡಸ್ ನಾಟ್ ಕಾಸ್ ಪರ್ಸನಾಲಿಟಿ ಮ್ಯಾಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳುತ್ತೆ. ಸೊ ನೋಡಿ, ಪರ್ಸನಾಲಿಟಿ ಮ್ಯಾಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಸಮಂಜಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಗಿನವುಗಳಲ್ಲಿ ಯಾವ ಫ್ಯಾಕ್ಟರು ಸಹಾಯ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಕಾರಣ ಆಗಲ್ಲ ಅನ್ನೋದನ್ನು ಹೇಳಬೇಕಾಗತ್ತೆ. ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಸೂಕ್ತವಾದ ನೆರೆಹೊರೆ ಅಂತ ಬರುತ್ತಲ್ಲ, ಫೇವರೇಬಲ್ ನೈಬರ್ಹುಡ್ಡು ಇಲ್ಲಿ ಯಾವುದೇ ಒಂದು ಕಾರಣವನ್ನು ತೋರಿಸೋದಿಲ್ಲ ವ್ಯಕ್ತಿತ್ವದ ಅಸಮಂಜಸತೆಗೆ. ಗೊತ್ತಾಯ್ತಲ್ವಾ? ಅದರಿಂದಾಗಿ ನಾವು ಇಲ್ಲಿ ಆಪ್ಷನ್ ಡಿ ಅನ್ನ ಉತ್ತರವನ್ನಾಗಿ ಹೇಳಬೇಕಾಗತ್ತೆ, ಸೂಕ್ತವಾದ ನೆರೆಹೊರೆ ಅಥವಾ ಫೇವರೇಬಲ್ ನೈಬರ್ಹುಡ್. ಓಕೆ, ಅದೇ ರೀತಿಯಲ್ಲಿ ನೆಕ್ಸ್ಟ್ 77ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಸರಿಯಾಗಿ ಹೊಂದಿಸಲಾದ ಕೋಡ್ಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಕೋಡ್ಸ್. ನೋಡಿ, ಇಲ್ಲಿ ಕೋಡ್ ರೂಪದಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಫ್ಯಾಕ್ಟರ್ಸ್ ಅನ್ನು ಒಂದು ಕಡೆ ಕೊಟ್ಟಿದ್ದಾರೆ. ಒಂದನೇದು ಅಂತರಾವಲೋಕನ ಅಂದರೆ ಇನ್ಸ್ಪೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳ ನೈದಾನಿಕ ಮತ್ತು ಪರಿಹಾರಗಳಿಗೆ ಸಲಹೆ ಅಂತ ಕೊಟ್ಟಿದ್ದಾರೆ. ಡಯಾಗ್ನೋಸಿಸ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಸಜೆಸ್ಟಿಂಗ್ ರಿಮಿಡೀಸ್ ಅಂತೇಳಿ. ಹಾಗೆಯೇ ಪ್ರಾಯೋಗಿಕತೆಗೆ ಕೊಟ್ಟಿದ್ದಾರೆ. ಪ್ರಾಯೋಗಿಕತೆ ಅಥವಾ ಎಕ್ಸ್ಪಿರಿಮೆಂಟೇಷನ್ ಅಂದರೆ ಏನಪ್ಪ ಅಂದರೆ ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅರ್ಪಿಸುವಿಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕಲೆಕ್ಟಿಂಗ್ ಡಾಟಾ ಫ್ರಮ್ ವೇರಿಯಸ್ ಸೋರ್ಸಸ್ ಆ್ಯಂಡ್ ಇಂಟರ್ಪ್ರಿಟಿಂಗ್, ಅರ್ಥೈಸುವಿಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಸಿ, ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿ ಅಧ್ಯಯನ ಏನು ಅಂತ ಹೇಳಿದ್ರೆ ಕೇಸ್ ಸ್ಟಡಿ ಅಂದರೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸುವುದು ಅಂತ ಕೊಟ್ಟಿದ್ದಾರೆ. ಕೇಸ್ ಸ್ಟಡಿ ಅಂದರೆ ಏನಂತೆ ಅಬ್ಸರ್ವಿಂಗ್ ಒನ್ಸ್ ಓನ್ ಮೆಂಟಲ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಹಾಗೇನೆ ನೆಕ್ಸ್ಟ್ ಇನ್ನೊಂದು ಸಮೀಕ್ಷೆ ಅಂದರೆ ಏನು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸಮೀಕ್ಷೆ ಅಂದರೆ ಏನಂತೆ ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನ, ಸ್ಟಡಿ ಆಫ್ ಬಿಹೇವಿಯರ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಸಂದರ್ಭಗಳನ್ನು ನೀವು ನೋಡಿದಾಗ ಎ ಸರಿನಾ, ಬಿ ಸರಿನಾ, ಸಿ ಸರಿನಾ, ಡಿ ಸರಿನಾ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವ್ದು ಅಂತ ಕೊಟ್ಟಿದ್ದಾರೆ. ಕೆಳಗಡೆ A2 ಅಂತ ಕೊಟ್ಟಿದ್ದಾರೆ, B1 ಅಂತ ಕೊಟ್ಟಿದ್ದಾರೆ, C4 ಅಂತ ಕೊಟ್ಟಿದ್ದಾರೆ, D3 ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಆ ಒಂದು ಸರ್ವೆಗಳಿಗೆ ಸಂಬಂಧಪಟ್ಟಾಗೆ ಯಾವುದು ಸರಿಯಾಗಿರುತ್ತೆ ಅನ್ನೋದನ್ನು ಹೋಲಿಕೆ ಮಾಡಿ ಒಂದು ಕರೆಕ್ಟ್ ಕೋಡನ್ನು ಹೇಳ್ರಿ ಅಂತ ಪ್ರಶ್ನೆ. ಆ ಕರೆಕ್ಟ್ ಕೋಡನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ
ಕೊಟ್ಟಿರ್ತಕ್ಕಂಥವುಗಳಲ್ಲಿ ನೀವೇನು ಹೇಳಬೇಕಾಗತ್ತೆ, ಆಪ್ಷನ್ ಸಿ ನಲ್ಲಿ ಇದೆಯಲ್ವಾ, ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥದ್ದು ಎಗೆ 3, ಬಿಗೆ 4, ಸಿಗೆ 1 ಹಾಗೇನೆ ಡಿಗೆ 2 ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಸರಿಯಾದ ಅರ್ಥವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಸೊ ದಟ್ 77ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 78ನೇ ಪ್ರಶ್ನೆ, ಕಲಿಕಾ ಚಕ್ರವು ಮೇಲು ಸ್ತರದಲ್ಲಿರುವುದು ಈ ಕೆಳಕಂಡ ಅಂಶವನ್ನು ತೋರುತ್ತದೆ ಅಂತೇಳಿ. ಎ ಪ್ಲಾಟಿ ಇನ್ ಎ ಲರ್ನಿಂಗ್ ಕರ್ವ್ ಈಸ್ ಆನ್ ಇಂಡಿಕೇಟರ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಅಂತೇಳಿ. ಯಾವ ಒಂದು ಸಂದರ್ಭದಲ್ಲಿ ಕಲಿಕಾ ಚಕ್ರವು ಮೇಲು ಸ್ತರದಲ್ಲಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಕಲಿಕಾ ಚಕ್ರವು ಮೇಲು ಸ್ತರದಲ್ಲಿ ಇರಬೇಕಾದಾಗ ಏನ್ ತೋರಿಸುತ್ತಪ್ಪ ಅದು ಅಂತ ಹೇಳಿದ್ರೆ ಅದು ಕಲಿಕೆಯಲ್ಲಿ ಸ್ಥಗಿತತೆ ಅಥವಾ ಬೆಳವಣಿಗೆ ಇಲ್ಲದಿರುವುದನ್ನ ತೋರಿಸ್ತದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಹಿಂದಿನ ಕಲಿಕೆಯ ಕ್ರೋಢೀಕರಣ. ಈ 2 ಅಂಶಗಳನ್ನ ನಾವಿಲ್ಲಿ ಬಳಕೆ ಮಾಡಬೇಕಾಗತ್ತೆ. ಅಂದ್ರೆ ಸ್ಟಾಗ್ನೇಷನ್ ಆರ್ ನೋ ಗ್ರೋತ್ ಇನ್ ಲರ್ನಿಂಗ್ ಅಂಡ್ ಆಲ್ಸೋ ಇನ್ಕ್ಯುಬೇಷನ್ ಆರ್ ಕನ್ಸಾಲಿಡೇಷನ್ ಆಫ್ ಪ್ರೀವಿಯಸ್ ಲರ್ನಿಂಗ್ ಅಂತಕ್ಕಂಥ ಈ 2 ಪಾಯಿಂಟ್ಗಳನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಕೊಟ್ಟಂತೆ ಎ ಮತ್ತೆ ಸಿ 2 ಸರಿ ಅಂತಕ್ಕಂಥದ್ದನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ದಟ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳಬೇಕಾಗತ್ತೆ, ಎ ಅಂಡ್ ಸಿ. ಓಕೆನಾ. ನೆಕ್ಸ್ಟ್ 79ನೇ ಕ್ವಶನ್, ಈ ಕೆಳಗಿನ ಅಂಶದ ಕಲಿಕೆಯಲ್ಲಿ ಅನುಬಂಧ ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಂಡೀಷನಿಂಗ್ ಆಸ್ ಎ ಮೆಥಡ್ ಆಫ್ ಲರ್ನಿಂಗ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಲರ್ನಿಂಗ್ ಆಫ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅನುಬಂಧ ಒಂದು ಕಲಿಕಾ ನಿಧಾನವಾಗಿ ಈ ಕಲಿಕೆಯಲ್ಲಿ ಅನುಬಂಧ ಅಂತಕ್ಕಂಥದ್ದು ಇದೆಯಲ್ಲ ಇದು ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಮನೋಭಾವಗಳು, ಪರಿಕಲ್ಪನೆಗಳು, ಕೌಶಲಗಳು ಮತ್ತು ಸತ್ಯಾಂಶಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಬರುತ್ತಪ್ಪ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಆಲ್ಟಿಟ್ಯೂಡ್ಸ್, ಆಮೇಲೆ ಕಾನ್ಸೆಪ್ಟ್ಸ್, ಸ್ಕಿಲ್ಸ್ ಮತ್ತೆ ಫ್ಯಾಕ್ಟ್ಸ್. ಆಕ್ಚುಲಿ ಅನುಬಂಧ ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಯಾವುದು ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಅಂದ್ರೆ ಅದು ಮನೋಭಾವಗಳು ಅಂದ್ರೆ ಆಲ್ಟಿಟ್ಯೂಡ್ಸ್. ಸೊ ದಟ್ ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 80ನೇದು, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನ್ನು ಅನುಮೋದಿಸಿದವರು ಯಾರು ಅಂತ ಹೇಳಿ. ದ ಸೈಕಾಲಜಿಸ್ಟ್ ಹೂ ಅಡ್ವೊಕೇಟೆಡ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್. ಈ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನ್ನ ಅಡ್ವೊಕೇಟ್ ಮಾಡಿದ್ದು ಅಂದ್ರೆ ಪ್ರಾರಂಭ ಮಾಡಿದ್ದು, ಅನುಮೋದನೆ ಮಾಡಿದ್ದು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಅನುಮೋದನೆ ಮಾಡಿದ್ದು BF ಸ್ಕಿನ್ನರ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ. ಹಾಗಾಗಿ ನೀವು ಆಪ್ಷನ್ ಏನ ಸರಿಯಾದ ಉತ್ತರ ಅಂತ ಹೇಳಬೇಕಾಗತ್ತೆ 80ನೇ ಪ್ರಶ್ನೆ. ನೆಕ್ಸ್ಟ್ 81ನೇ ಪ್ರಶ್ನೆ ಹೇಳುತ್ತೆ, ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧರಿಸುತ್ತಾರೆ. ಎ ಟೀಚರ್ ಡಿಸೈಡ್ಸ್ ಟು ಟೇಕ್ ಅಪ್ ಆಕ್ಷನ್ ರಿಸರ್ಚ್ ಇನ್ ಹರ್ ಕ್ಲಾಸ್ ಬಿಕಾಸ್ ಶಿ ವಾಂಟ್ಸ್ ಟು ಅಂತ ಕೊಟ್ಟಿದ್ದಾರೆ. ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಅವರು ತರಗತಿನಲ್ಲಿ ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ತಾ ಇರೋ ಉದ್ದೇಶ ಇಷ್ಟೇ, ಏನಪ್ಪಾ ಅಂದ್ರೆ ಆ ತರಗತಿನಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ, ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಕ್ರಿಯಾ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಇಲಾಖೆಯಿಂದ ಪ್ರಶ್ನೆ ಕೇಳೋದು, ಪಡೆಯೋದು, ಲೇಖನ ಪ್ರಕಟಿಸಲಿಕ್ಕೆ, ಹಾಗೇನೆ ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ, ಜೊತೆಗೆ PhD ಪಡೆಯೋದಕ್ಕೆ. ಇಲ್ಲಿ ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆ ಯಾವುದೇ ಉದ್ದೇಶದಿಂದ ಕ್ರಿಯಾ ಸಂಶೋಧನೆ ಮಾಡದೇ ಇರೋದ್ರಿಂದಾಗಿ ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ಆಪ್ಷನ್ ಸಿ ಫೈಂಡ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಆಫ್ ಪ್ರೊನೌನ್ಸಿಯೇಷನ್ ಇನ್ ಸ್ಟೂಡೆಂಟ್ಸ್. ಆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ತರಗತಿನಲ್ಲಿ ಆ ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಕ್ರಿಯಾ ಸಂಶೋಧನೆಯನ್ನ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. ದ ಫಾರ್ಮುಲಾ ಯೂಸ್ಡ್ ಟು ಕಂಪ್ಯೂಟ್ ದ ಮೀನ್ ಆಫ್ ಎ ಗ್ರೂಪ್ಡ್ ಡಾಟಾ. ಗ್ರೂಪ್ಡ್ ಡಾಟಾದ ಮೀನ್ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸಮ್ ಆಫ್ ಎಫ್(x) ಡಿವೈಡೆಡ್ ಬೈ n. ಸೊ ಇದನ್ನು ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 82ನೇ ಪ್ರಶ್ನೆಗೆ. ಓಕೆನಾ. ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಲ್ಲಿ ಬರುವ ಫಲಿತಗಳಿಂದ ತೃಪ್ತಿ ಪಡುತ್ತಾಳೆ, ಅವಳಲ್ಲಿರುವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ ಫೀಲ್ಸ್ ಹ್ಯಾಪಿ ಟು ಪುಟ್ ಇನ್ ಎಫರ್ಟ್ಸ್, ಫೇಸ್ ಚಾಲೆಂಜಸ್ ಅಂಡ್ ಫೈಂಡ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಔಟ್ಕಮ್. ಶಿ ಈಸ್ ಸೆಡ್ ಟು ಬಿ ಹ್ಯಾವಿಂಗ್ ಅಂತ ಕೊಟ್ಟಿದ್ದಾರೆ.
ಅವಳು ತನ್ನ ಒಂದು ಕೆಲಸವನ್ನು ಮಾಡಬೇಕಾದಾಗ ಬರುವ ಕಷ್ಟಗಳನ್ನು ನಿಭಾಯಿಸಿಕೊಂಡು ರಿಸಲ್ಟನ್ನು ತಗೊಳ್ತಾಳೆ. ಹಾಗಿದ್ಮೇಲೆ ಅವಳಿಗೆ ಆ ಒಂದು ಎಬಿಲಿಟಿ, ಯಾವ ಎಬಿಲಿಟಿ ಇದೆ, ಒಂದು ಸೃಜನಶೀಲತೆ ಇದೆಯಾ, ಅತ್ಯಂತ ಬುದ್ಧಿವಂತಿಕೆನಾ, ಸಾಧಾರಣ ಅಭಿಪ್ರಾಯನ, ಅಥವಾ ಸಾಧನ ಅಭಿಪ್ರೇರಣೆ ಇದೆಯಾ, ಅಥವಾ ವಿವಿಧ ಆಸಕ್ತಿಗಳು ಅವಳಲ್ಲಿ ಇದಾವ ಅಂಥೇಳಿ ಅಲ್ಲಿ ನೋಡ್ತಿದ್ದಂಗೆ ಹೇಳ್ತದೆ, ಗೊತ್ತಾಗತ್ತೆ. ಏನಪ್ಪ ಅಂದರೆ ಅವಳು ಕಷ್ಟಪಟ್ಟು ತಾನು ಸರಿಯಾದ ಶ್ರಮವನ್ನು ಹಾಕಿ ಒಂದು ಕೆಲಸವನ್ನು ಮಾಡಿ ಬರುವಂತಹ ರಿಸಲ್ಟನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಚೀವ್ಮೆಂಟ್ ಮೋಟಿವೇಶನನ್ನು ಹೊಂದಿರ್ತಾಳೆ, ಅವಳು ಸಾಧನಾ ಅಭಿಪ್ರೇರಣೆಯನ್ನು ಹೊಂದಿರ್ತಾಳೆ. ಹಾಗಾಗಿ 83ನೇ ಪ್ರಶ್ನೆಗೆ ನೀವು ಆಪ್ಷನ್ ಸಿ ಅನ್ನು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆಯನ್ನು ನೋಡೋದಾದರೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿರೀಕ್ಷಿತ ಸಾಮಾಜಿಕ ಪಾತ್ರಗಳನ್ನು, ಸಮೂಹ ಸಮ್ಮತಿ ವಿನ್ಯಾಸಗಳನ್ನು ಅನುಸರಿಸುವ ವರ್ತನೆಯನ್ನು ಕಲಿಯುತ್ತಾರೆ. ಈ ಒಂದು ಗುಣಲಕ್ಷಣವು ಡ್ಯೂರಿಂಗ್ ಲೇಟರ್ ಚೈಲ್ಡ್ಹುಡ್ ಚಿಲ್ಡ್ರನ್ ಲರ್ನ್ ಟು ಪ್ಲೇ ಎಕ್ಸ್ಪೆಕ್ಟೆಡ್ ಸೋಷಿಯಲ್ ರೂಲ್ಸ್ ಆ್ಯಂಡ್ ಫಾಲೋ ಗ್ರೂಪ್ ಅಪ್ರೂವ್ಡ್ ಪ್ಯಾಟರ್ನ್ ಆಫ್ ಬಿಹೇವಿಯರ್. ದಿಸ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ತೋರಿಸುತ್ತಪ್ಪ ಇದು ಅಂದರೆ ಅನುಸರಣೆಯ ಒಂದು ವಯಸ್ಸು ಅಂತ ಹೇಳ್ತೀವಿ ನಾವು. ಅಂದರೆ ಏಜ್ ಆಫ್ ಕನ್ಫರ್ಮಿಟಿ ಅಂತೇಳಿ, ಅಂದರೆ ಬೇರೆಯವ್ರನ್ನ ನೋಡಿ ಅದರ ಪ್ರಕಾರವಾಗಿ ಅನುಕರಣೆ ಮಾಡಿ ಅದನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು. ಸೊ 84ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ 85ನೇ ಪ್ರಶ್ನೆ, ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ. ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ಏನು ಬಳಸಬೇಕು? ಎ ನ್ಯೂ curriculum has been introduced for a course. If we need to collect opinion from a particular group, we use ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕು ಇಲ್ಲಿ? ನಾವು ಸಾಮಾನ್ಯವಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಈ ವಿಷಯದ ಬಗ್ಗೆ. ಹಾಗಾಗಿ ನಾವಿಲ್ಲಿ ಸಮೀಕ್ಷೆ ವಿಧಾನ ಅಥವಾ ಸರ್ವೆ ಮೆಥಡ್ ಅಂತ ಹೇಳ್ತೀವಿ. 85ನೇ ಪ್ರಶ್ನೆಗೆ ಆಪ್ಷನ್ ಡಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 86ನೇ ಪ್ರಶ್ನೆ, ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ. ಹೆರಿಡಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕ್ಯಾರಿಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ತಂದೆ ತಾಯಿಯಲ್ಲಿರುವ ಲಕ್ಷಣಗಳನ್ನು ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥವುಗಳನ್ನು ವಂಶವಾಹಿಗಳು ಅಂದರೆ ಜೀನ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ವಂಶವಾಹಿಗಳು ಅಥವಾ ಜೀನ್ಸ್ ಅಂತೇಳಿ ಹೇಳಬೇಕಾಗತ್ತೆ 86ನೇ ಪ್ರಶ್ನೆಗೆ ಉತ್ತರವಾಗಿ. ಓಕೆನಾ? ಮುಂದಿನ ಪ್ರಶ್ನೆ 87ನೇದು, ಈ ಕೆಳಗಿನವುಗಳಲ್ಲಿ ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ, ಅದನ್ನು ಗುರುತಿಸಿರಿ. ಒನ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಡಸ್ ನಾಟ್ ಡಿಸ್ಕ್ರೈಬ್ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಐಡೆಂಟಿಫೈ ಅಂತ ಕೊಟ್ಟಿದ್ದಾರೆ. ಅಂದರೆ ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸದೇ ಇರುವಂಥ ಅಂಶ ಯಾವುದು? ನೋಡಿ, ವಿಕಾಸ ಅಂತಕ್ಕಂಥದ್ದು ನಿರಂತರವಾದದ್ದು, ಹಾಗೆಯೇ ಸಮಗ್ರವಾದದ್ದು, ಮತ್ತೆ ಅಳೆಯಬಹುದು, ಹಾಗೆಯೇ ಗುಣಾತ್ಮಕವಾದದ್ದು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದನ್ನ ವಿಕಾಸವನ್ನು ಅಳೆಯಲಿಕ್ಕೆ ಬರೋದಿಲ್ಲ, ಇನ್ನು ಉಳಿದವನ್ನೆಲ್ಲವನ್ನು ಕೂಡ ಮಾಡಬಹುದು. ಹಾಗಾಗಿ ಆಪ್ಷನ್ ಸಿ ಅನ್ನು ಉತ್ತರವಾಗಿ ಹೇಳ್ತೀರಾ 87ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 88ನೇದು, ಆಂತರಿಕ ಸಂಘರ್ಷ ಎಂದರೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಮೀನ್ಸ್ ಏನಪ್ಪ ಅಂತ ಹೇಳಿ ಕೇಳಿದ್ದಾರೆ ಅವರು. ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತೀರ್ಮಾನವನ್ನು ಕೈಗೊಳ್ಳಬೇಕಾದಾಗ ವ್ಯಕ್ತಿ ಎದುರಿಸಬೇಕಾದ ತೊಂದರೆಗಳನ್ನು ನಾವು ಆಂತರಿಕ ಸಂಘರ್ಷ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಒಂದು ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಾಗ ಫೇಲ್ ಆಗ್ತಾನೆ ಅಥವಾ ಅವನಿಗೆ ಏನಾದರೂ ಸಮಸ್ಯೆಗಳು ಉಂಟಾಗ್ತವೆ ಅಂದರೆ ಅದು ಒಂದು ಅವನ ಒಳಗಡೆ ಇರುವ ಒಂದು ಸಂಘರ್ಷ. ಹಾಗಾಗಿ ನೀವು ಆಪ್ಷನ್ ಬಿ ಸಿಚುಯೇಷನ್ ಇನ್ ವಿಚ್ ಇಂಡಿವಿಜುವಲ್ ಫೇಸ್ ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಸಿಷನ್ ಅಂತೇಳಿ ಹೇಳ್ತೀವಿ ನಾವು. ಹಾಗಾಗಿ 88ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ 89ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲ, ಅದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪರ್ಸನಾಲಿಟಿ ಟೆಸ್ಟ್ ಐಡೆಂಟಿಫೈ. ಯಾವುದಪ್ಪ ಅಲ್ಲ ಅಂದರೆ ಪೂರ್ವ ಪ್ರಚೋದನ ಪರೀಕ್ಷೆನೂ ಹೌದು, ಬೆಲ್ನ ಹೊಂದಾಣಿಕೆ ಪರೀಕ್ಷೆನೂ ಕೂಡ ಬರ್ತದೆ, ಹಾಗೆಯೇ ಸಾಂದರ್ಭಿಕ ಪರೀಕ್ಷೆನೂ ಕೂಡ ಬರುತ್ತೆ. ಇದರಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಅಲ್ಲದೆ ಇರತಕ್ಕಂಥದ್ದನ್ನು ನಾವು ಕೋಹ್ನ ಬ್ಲ್ಯಾಕ್ ಡಿಸೈನ್ ಪರೀಕ್ಷಣೆ, ಕೋಹ್ಸ್ ಬ್ಲ್ಯಾಕ್ ಡಿಸೈನ್ ಟೆಸ್ಟ್ ಇದೆಯಲ್ಲ, ಇದು ಪರ್ಸನಾಲಿಟಿ ಟೆಸ್ಟಿಗೆ ಸಂಬಂಧಪಡದೇ ಇರತಕ್ಕಂಥದ್ದು. ಹಾಗಾಗಿ 89ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ ಉತ್ತರವಾಗಿ. ಓಕೆನಾ? ನೆಕ್ಸ್ಟ್ ಕ್ವಶನ್ನು, ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆಯ ರಕ್ಷಣಾ ತಂತ್ರ.
ದ ಡಿಫೆನ್ಸ್ ಮೆಕ್ಯಾನಿಸಮ್ ಆಫ್ ಸೋರ್ ಗ್ರೇಪ್ಸ್ ಆ್ಯಂಡ್ ಸ್ವೀಟ್ ಲೆಮನ್ ಫಾರ್ ಅಡ್ಜಸ್ಟ್ಮೆಂಟ್ ಟು ಸಿಚುಯೇಷನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಂದಾಣಿಕೆಯನ್ನು ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಹುಳಿ ದ್ರಾಕ್ಷಿ, ಸಿಹಿ ನಿಂಬೆ ಅಂತ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ತರ್ಕ ಸಮ್ಮತವಾಗಿಸುವಿಕೆ ಅಂತ ಕರಿತೀವಿ. ಸೊ ಈ ಥರದ ಪ್ರಶ್ನೆಗೆ ನೀವು ರ್ಯಾಷನಲೈಸೇಷನ್ ಅಂದರೆ ಆಪ್ಷನ್ ಸಿ ಅನ್ನ ಉತ್ತರವನ್ನಾಗಿ ಹೇಳಬೇಕಾಗತ್ತೆ 90ನೇ ಪ್ರಶ್ನೆಗೆ. 91ನೇ ಪ್ರಶ್ನೆ ಹೇಳುತ್ತೆ, ಸಂಪದ್ಭರಿತ ಕಾರ್ಯಕ್ರಮವು ಈ ಕೆಳಗಿನ ಮಕ್ಕಳಿಗೆ ಸಹಾಯ ಮಾಡಲು ಬಳಸುವ ಉಪಾಯ. ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಈಸ್ ಎ ಮೆಜರ್ ಅಡಾಪ್ಟೆಡ್ ಟು ಹೆಲ್ಪ್ ದ ಚಿಲ್ಡ್ರನ್ ಹೂ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ಆಗಿ ಹೇಳ್ಬೋದು, ಪ್ರತಿಭಾವಂತ ವ್ಯಕ್ತಿಗಳಿಗೆ ಅಥವಾ ಪ್ರತಿಭಾವಂತ ಮಕ್ಕಳಿಗೇನೆ ಈ ತರಹದ ಒಂದು ಕ್ರಿಯೆಯನ್ನು ಬಳಕೆ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಒಂದು ಸಹಾಯ ಮಾಡುವ ಒಂದು ಸಂಪದ್ಭರಿತ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಒಂದು ಗಿಫ್ಟ್ ರೂಪದಲ್ಲಿ ಅವ್ರಿಗೆ ಏನಾದರೂ ಕೊಡ್ಬೋದು. ಇದರಿಂದಾಗಿ ಮಕ್ಕಳನ್ನು ನಾವು ಏನು ಮಾಡ್ಬೋದು, ಇಂಪ್ರೆಸ್ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಪ್ರತಿಭಾವಂತ ಮಕ್ಕಳು ಅಥವಾ ದ ಗಿಫ್ಟೆಡ್ ಅಂತೇಳಿ ಆನ್ಸರ್ನ ಹೇಳಬೇಕಾಗತ್ತೆ 91ನೇ ಪ್ರಶ್ನೆಗೆ. ನೆಕ್ಸ್ಟ್ 92ನೇ ಕ್ವಶನ್ ಹೇಳುತ್ತೆ, 6ನೇ ತರಗತಿಯಲ್ಲಿ ಶ್ರವಣ ದೋಷವುಳ್ಳ ಒಂದು ಮಗುವಿದೆ. ಸಂಪನ್ಮೂಲ ಶಿಕ್ಷಕರು ಮಗುವಿನೊಡನೆ ಮಾತನಾಡುವಾಗ ಮುಖಾಮುಖಿ ಸಂಬಂಧವನ್ನು ಸ್ಥಾಪಿಸುತ್ತಾರೆ. ಇದು ಮಗುವಿಗೆ ಈ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ದೇರ್ ಈಸ್ ಎ ಹಿಯರಿಂಗ್ ಇನ್ಸ್ಪೈರ್ಡ್ ಚೈಲ್ಡ್ ಇನ್ ಎ 6th ಸ್ಟ್ಯಾಂಡರ್ಡ್ ಕ್ಲಾಸ್. ದ ರಿಸೋರ್ಸ್ ಟೀಚರ್ ಎಸ್ಟಾಬ್ಲಿಷಸ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ವೈಲ್ ಸ್ಪೀಕಿಂಗ್ ಟು ದ ಚೈಲ್ಡ್. ದಿಸ್ ಹೆಲ್ಪ್ಸ್ ಇನ್ ದ ಚೈಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರವನ್ನಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಸಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ. ಮಾತುಗಳನ್ನು ಓದುವುದು ಅಥವಾ ಸ್ಪೀಚ್ ರೀಡಿಂಗ್ ಅಂತ ಹೇಳಿ. ಸೊ ಇದನ್ನ ನೀವು ಆಯ್ಕೆ ಮಾಡ್ತೀರಾ 92ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 93ನೇದು, ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಪರೀಕ್ಷೆಗೆ ಇದು ಒಂದು ಉದಾಹರಣೆ. ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಸಬ್ಜೆಕ್ಟಿವ್ ಟೆಸ್ಟ್ ಆಫ್ ಪರ್ಸನಾಲಿಟಿ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿ ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಪರೀಕ್ಷೆಯನ್ನು ನಾವು ವ್ಯಕ್ತಿ ಚರಿತ್ರೆ ಅಥವಾ ಕೇಸ್ ಹಿಸ್ಟ್ರಿ ಆಧಾರದ ಮೇಲೆ ಮಾಡ್ತೀವಿ. ಹಾಗಾಗಿ 93ನೇ ಪ್ರಶ್ನೆಗೆ ಆಪ್ಷನ್ ಡಿ ಅನ್ನು ಉತ್ತರವಾಗಿ ಹೇಳ್ತೀರಾ, ವ್ಯಕ್ತಿ ಚರಿತ್ರೆ ಅಥವಾ ಕೇಸ್ ಸ್ಟಡಿ ಅಂಥೇಳಿ, ಕೇಸ್ ಹಿಸ್ಟರಿ ಅಂಥೇಳಿ ಆಪ್ಷನ್ ಡಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ 94ನೇ ಪ್ರಶ್ನೆ ಬರ್ತದೆ. ಏನಂತೇಳಿ, ನಿರ್ದೇಶನಗಳು ಒಬ್ಬರಿಗೆ ನಿರ್ಧಾರಗಳಾದರೆ ಸಲಹೆಗಳು ಮತ್ತೊಬ್ಬರಿಗೆ. ವೈಲ್ ಡೈರೆಕ್ಷನ್ ಈಸ್ ಮೇಕಿಂಗ್ ಡಿಸಿಷನ್ಸ್ ಫಾರ್ ಅನದರ್ ಪರ್ಸನ್ ಗೈಡೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಒಬ್ಬನಿಗೆ ತನಗೆ ತಾನೇ ಸಹಕರಿಸಿಕೊಳ್ಳಲು ಸಹಕಾರಿಯಾಗಿದೆ. ಹೆಲ್ಪಿಂಗ್ ಎ ಪರ್ಸನ್ ಟು ಹೆಲ್ಪ್ ಹಿಮ್ಸೆಲ್ಫ್ ಆಫ್ ಆರ್ ಹರ್ ಸೆಲ್ಫ್ ಅಂತ ಹೇಳ್ತೀವಿ. ಈ ಒಂದು ಆಧಾರದ ಮೇಲೆನೆ ನಿರ್ದೇಶನಗಳು ಒಬ್ಬರಿಗೆ ನಿರ್ಧಾರಗಳಾದರೆ ಇನ್ನೊಬ್ಬರಿಗೆ ಸಲಹೆಗಳ ರೂಪದಲ್ಲಿ ಇರ್ತದೆ. ಸೊ 94ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನು ಉತ್ತರವಾಗಿ ಹೇಳ್ತೀರಾ, ಒಬ್ಬನಿಗೆ ತನಗೆ ತಾನೇ ಸಹಕರಿಸಿಕೊಳ್ಳಲು ಸಹಕಾರಿಯಾಗಿವೆ. ಹೆಲ್ಪಿಂಗ್ ಎ ಪರ್ಸನ್ ಟು ಹೆಲ್ಪ್ ಹಿಮ್ ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂತೇಳಿ. ಓಕೆನಾ. 5ನೇ ಕ್ವಶನ್, ಹಾಗೆ 95ನೇ ಕ್ವಶನ್ ನೋಡೋದಾದ್ರೆ, ಆಂತರಿಕ ಅಭಿಪ್ರೇರಣೆಗೆ ಈ ಕೆಳಗಿನವು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇಂಟ್ರಿನ್ಸಿಕ್ ಮೋಟಿವೇಶನ್. ಯಾವುದು ಎಕ್ಸಾಂಪಲ್ಲು? ನೀವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಆಂತರಿಕ ಅಭಿಪ್ರೇರಣೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ. ಲರ್ನಿಂಗ್ ಮ್ಯೂಸಿಕ್ ಬಿಕಾಸ್ ವಿ ಲವ್ ಮ್ಯೂಸಿಕ್ ಆ್ಯಂಡ್ ಗೆಟ್ ಪ್ಲೆಸರ್ ಅಂತ ಇದೆಯಲ್ಲ, ಇದನ್ನು ಹೇಳ್ಬೋದು ಆಂತರಿಕ ಅಭಿಪ್ರೇರಣೆ ಅಂತೇಳಿ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕು 95ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 96ನೇ ಕ್ವಶನ್, ಅಲ್ಪ ಕಲಿಕಾ ಸ್ಮರಣೆಯಲ್ಲಿ ಇಂದ್ರಿಯ ಸಂಬಂಧವಾದ ಬಿಂಬವು ಉಳಿಯುವುದು ಅಂತ ಕೊಟ್ಟಿದ್ದಾರೆ. ಇನ್ ದ ಕೇಸ್ ಆಫ್ ಶಾರ್ಟ್ ಟರ್ಮ್ ಮೆಮೊರಿ ದ ಸೆನ್ಸರಿ ಇಮೇಜ್ ಮೇ ಬಿ ರಿಟೈನ್ಡ್ ಫಾರ್. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ, ಅಲ್ಪ ಕಲಿಕಾ ಸ್ಮರಣೆಯನ್ನು ಹೊಂದಿರತಕ್ಕಂಥ ಇಂದ್ರಿಯಗಳಲ್ಲಿ ಸುಮಾರು ಆ ಒಂದು ಸಂಬಂಧವಾದಂಥ ಬಿಂಬ ಉಳಿಯೋದು ಎಷ್ಟು ಸಮಯದವರೆಗೂ ಅದು ಇರುತ್ತಪ್ಪ ಅಂದರೆ 30 ಸೆಕೆಂಡ್ ಇರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. 30 ಸೆಕೆಂಡ್ಸ್ ಆರ್ ಲೆಸ್. ಇದನ್ನು ನಾವು ಅಲ್ಪ ಕಲಿಕಾ ಸ್ಮರಣೆ ಅಂತ ಕರಿತೀವಿ. ಸೊ ಈ ರೀತಿ ಅಲ್ಪ ಕಲಿಕಾ ಸ್ಮರಣೆ ಇರೋರಿಗೆ 30 ಸೆಕೆಂಡ್ ಅಥವಾ ಅದಕ್ಕಿಂತ ಕಡಿಮೆ ಕಾಲದವರೆಗೂ ನೆನಪಿರುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ 96ನೇ ಪ್ರಶ್ನೆಗೆ. ನೆಕ್ಸ್ಟ್ 97ನೇ ಕ್ವಶನ್, ಡಿಸ್ಲೆಕ್ಸಿಯಾ ಇರುವ ಮಕ್ಕಳಿಗೆ ಇವುಗಳಲ್ಲಿ ತೊಂದರೆ ಉಂಟಾಗುತ್ತದೆ. ಚಿಲ್ಡ್ರನ್ ವಿತ್ ಡಿಸ್ಲೆಕ್ಸಿಯಾ ಹ್ಯಾವ್ ಡಿಫಿಕಲ್ಟಿ ಇನ್ ಅಂತ ಕೊಟ್ಟಿದ್ದಾರೆ. ಬರವಣಿಗೆ, ಓದೋದು, ಅಂಕಗಣಿತ ಮತ್ತೆ ಕಲಿಕೆ, ರೈಟಿಂಗ್, ರೀಡಿಂಗ್, ಅರ್ಥಮೆಟಿಕ್ ಮತ್ತೆ ಲರ್ನಿಂಗ್.
ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತ ಹೇಳಿದ್ರೆ ಓದ್ಲಿಕ್ಕೆ ಸಂಬಂಧಪಟ್ಟಿದ್ದು, ರೀಡಿಂಗಿಗೆ ಸಂಬಂಧಪಟ್ಟಂತ ಒಂದು ತೊಂದರೆ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಹೇಳಬೇಕಾಗತ್ತೆ 97ನೇ ಪ್ರಶ್ನೆಗೆ. ನೆಕ್ಸ್ಟ್ 98ನೇ ಕ್ವಶನ್ ಹೇಳ್ತದೆ ಏನಪ್ಪಾ ಅಂತ ಹೇಳಿದ್ರೆ, ಸಂವೇಗಾತ್ಮಕ ಬುದ್ಧಿಶಕ್ತಿ ಪದವನ್ನು ಸೃಷ್ಟಿಸಿದವರು. ದ ಟರ್ಮ್ ಎಮೋಷನಲ್ ಇಂಟೆಲಿಜೆನ್ಸ್ ವಾಸ್ ಕಾಯಿನ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇದನ್ನು ಕಂಡುಹಿಡಿದಿದ್ದು ಅಂದರೆ 98ನೇ ಪ್ರಶ್ನೆಗೆ ಉತ್ತರವನ್ನಾಗಿ ನೀವು ಮೇಯರ್ ಮತ್ತು ಸಾಲೋವೆ ಅಂತ ಹೇಳ್ತೀವಿ. ಆಪ್ಷನ್ ಸಿ ಅನ್ನ ಉತ್ತರವಾಗಿ ಹೇಳಬೇಕಾಗತ್ತೆ 98ನೇ ಪ್ರಶ್ನೆಗೆ. ನೆಕ್ಸ್ಟ್ 99ನೇ ಪ್ರಶ್ನೆ, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮ ಬಾರಿಗೆ ಪರಿಚಯಿಸಿದವರು. ದ ಕಾನ್ಸೆಪ್ಟ್ ಆಫ್ ಮೆಂಟಲ್ ಏಜ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ ಯಾರಪ್ಪ ಅಂತ ಹೇಳಿದ್ರೆ ಆಲ್ಫ್ರೆಡ್ ಬೆನೆಟ್ ಅಂತೇಳಿ ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಹೇಳಬೇಕು 99ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಇನ್ನೊಂದು 100th ಕ್ವಶನ್ ನೋಡೋಣ. ಸಮೂಹ ಸಂಲಗ್ನತೆಯನ್ನು ಅನುಕೂಲಿಸದಿರುವ ಅಂಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಫ್ಯಾಕ್ಟರ್ ವಿಚ್ ಡಸ್ ನಾಟ್ ಫೆಸಿಲಿಟೇಟ್ಸ್ ಗ್ರೂಪ್ ಕೋಹೆಸಿವ್ನೆಸ್ ಅಂತ ಕೊಟ್ಟಿದ್ದಾರೆ. ಗ್ರೂಪ್ ಕೋಹೆಸಿವ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರವನ್ನಾಗಿ ಹೇಳೋದಾದ್ರೆ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ರಕ್ಷಣಾತ್ಮಕ ಪರಿಸರ ಅಂತೇನು ಕರಿತೀವಲ್ವಾ, ಡಿಫೆನ್ಸಿವ್ ಕ್ಲೈಮೇಟು ಸಮೂಹ ಸಂಲಗ್ನತೆಯನ್ನು ಅನುಕೂಲಿಸದಿರದೇ ಇರತಕ್ಕಂಥ ಒಂದು ಅಂಶ. ಇನ್ನು ಉಳಿದಿರೋವೆಲ್ಲವೂ ಕೂಡ ಸಮೂಹ ಸಂಲಗ್ನತೆಯನ್ನು ಅನುಕೂಲಿಸ್ತವೆ. ಯೋಗ್ಯ ಪರಿಸರ, ಸಹಕಾರ, ಉತ್ತಮ ಸಂವಹನ. ಆದರೆ ರಕ್ಷಣಾತ್ಮಕ ಪರಿಸರ ಅಂತಕ್ಕಂಥದ್ದು ಅನುಕೂಲಿಸೋದಿಲ್ಲ. ಹಾಗಾಗಿ 100ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 51ರಿಂದ 100ನೇ ವರ್ಗು ಏನು ಜನರಲ್ ಸಂಬಂಧಪಟ್ಟ ಹಾಗೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸುಮಾರು 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪಾರ್ಟಲ್ಲಿ ಮತ್ತೊಂದು ಸರಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.